ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಿವಮೊಗ್ಗದಲ್ಲಿ ಕೆಬಿ ಪ್ರಸನ್ನಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕುಮಾರಸ್ವಾಮಿ ರಾಜ್ಯದ ರಾಜಕಾರಣಕ್ಕೆ ಬರೋದು ಡೌಟ್, ಪಕ್ಷವೇ ಇಲ್ಲ, ಹೇಗೆ ಬರ್ತಾರೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೆಬಿ ಪ್ರಸನ್ನಕುಮಾರ್, ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ, ಬರುವ ಸಂದರ್ಭದಲ್ಲಿ ಅವರು ಬರ್ತಾರೆ, ಪಕ್ಷವೇ ಇಲ್ಲದೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಸಚಿವರಾದ್ರ ಎಂದು ತಿರುಗೇಟು ನೀಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಬಂದಾಗ ಸರ್ಕಾರವೇ ಜನರ ಬಾಕಿ ಉಳಿದ ಹಣ ತುಂಬಿಸಲಿದೆ ಎಂದಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೆಲಸ ಮಾಡಬೇಕು, ಹಳೆ ಕೆಲಸಗಳನ್ನ ಸಚಿವರು ಮಾಡಬೇಕು. ನಗರದಲ್ಲಿ 8 ಇಂದಿರಾ ಕ್ಯಾಂಟೀನ್ಗಳು ಆಗಬೇಕಿದೆ, 4 ಹಳೆಯದರಲ್ಲೇ ಮುಗಿದಿತ್ತು, ಇನ್ನೆರಡಕ್ಕೆ ಜಾಗ ಹುಡುಕಲು 2 ವರ್ಷ ಕಳೆದಿದೆ, ಇನ್ನೆರಡು ಯಾವಾಗ ಮಾಡ್ತಾರೋ ಕಾದು ನೋಡಬೇಕಿದೆ ಎಂದರು. ಕೆಲವು ವಿಚಾರಗಳನ್ನ, ಅದರಲ್ಲೂ ವಿಶೇಷವಾಗಿ ಬಡವರ ಬಗ್ಗೆ ವಿಶೇಷವಾದ 4-6 ಸಂಗತಿಗಳನ್ನು ನಿಮ್ಮ ಮೂಲಕ ಹಂಚಿಕೊಂಡ್ರೆ ಏನಾದರೂ ಸರ್ಕಾರದ ಕಣ್ಣು ತೆರೆಯುತ್ತಾ ಅನ್ನೋ ಒಂದು ಆಶಾಭಾವನೆಯಿಂದ ತಮ್ಮ ಮುಂದೆ ನಾವೆಲ್ಲರೂ ಕೂಡ ಕೂತಿದ್ದೀವಿ. 2.5 ವರ್ಷ ಆಯಿತು ಸರ್ಕಾರ ಬಂದು. ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಸಂಪೂರ್ಣವಾಗಿ ನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ತರೋದರಲ್ಲಿ ವಿಫಲರಾಗಿದ್ದಾರೆ. ಹೊಸ ಅವರೇ ಹೇಳಿದಂಥ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲ ಒಂದು ಕಡೆ, ಮುಖ್ಯವಾದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ವಿಫಲರಾಗ್ತಾ ಇರೋದು ತುಂಬ ಬೇಸರದ ಸಂಗತಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಸಣ್ಣ ಅವರು ಮನಸ್ಸು ಮಾಡಿದ್ರೆ ಬಹಳ ಸುಲಭವಾಗಿ ಕೆಲಸಗಳನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡಲಿಕ್ಕೆ ತಯಾರಾಗದೇ ಇರೋದು ಬಹಳ ಬೇಜವಾಬ್ದಾರಿತನವನ್ನು ತೋರಿಸ್ತದೆ ಅಂತೇಳಿ ಹೇಳಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಆಶ್ರಯ ಮನೆಗಳು, ಗೋವಿಂದಾಪುರದಲ್ಲಿ ಹಿಂದೆ ನಮ್ಮ ಶಿವಮೊಗ್ಗದವರೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರ ಅವಧಿಯಲ್ಲಿ ಜಾಗವನ್ನು ಗುರುತಿಸಿ ಪ್ರಾರಂಭ ಮಾಡಲಿಕ್ಕಾಯಿತು. ನಂತರ ನಾನು ಶಾಸಕನಾಗಿದ್ದಾಗ ಕೂಡ ಆ ಅವಧಿಯಲ್ಲಿ ಬೆನಿಫಿಷರಿ ಲೀಸ್ಟನ್ನು ಕೂಡ ಅಂತಿಮಗೊಳಿಸಲಾಯಿತು. ಆ ನಂತರದಲ್ಲಿ ಕೂಡ ಕೆಲವು ಹೊಸದಾಗಿ ಪಟ್ಟಿಗೆ ಸೇರ್ಪಡೆಗೊಂಡರು. ಆದರೆ ಕಾಮಗಾರಿ ಹೆಚ್ಚು ಕಮ್ಮಿ ನಿಂತೋಗಿ 1.5 ವರ್ಷ ಆಯ್ತಲ್ಲಿ. ಈಗಾಗಲೇ ಅವರು 2 ವರ್ಷದ ಹಿಂದೆ ಕೊಟ್ಟಂತಹ ಬಿಲ್ಲು 12 ಕೋಟಿಗೂ ಮೀರಿ ಹೆಚ್ಚಿಗೆ ಬಿಲ್ಲನ್ನು ಕೊಟ್ಟಿರೋದು ಅವರಿಗೆ ಪೇಮೆಂಟ್ ಆಗಿಲ್ಲ. ಅವರು ಕೆಲಸ ನಿಲ್ಲಿಸಿದ್ದಾರೆ. ಜನ ನನಗೆ ಆಶ್ರಯ ಮನೆ ನಾಳೆ ಸಿಕ್ಕತ್ತೆ, ನಾಡಿದ್ದು ಹೋಗ್ತೀನಿ ಅಂತೇಳಿ ಬ್ಯಾಂಕ್ ಲೋನ್ ಕೂಡ, ಇದೇನು ಆಶ್ರಯ ಮನೆ ಅಂತಂದರೆ ಬಂಗಾರಪ್ಪನವ್ರ ಕಾಲದ ಪುಕ್ಕಟ್ಟೆ ಮನೆ ಅಲ್ಲ. ಈಗ ಅವರು ಕೂಡ ಹಣ ಕಟ್ತಾರೆ. ಫ್ಲ್ಯಾಟ್ ಮನೆಗಳು, ಆ ಮನೆಗಳಿಗೆ ಕಟ್ಟೋ ಏನು ತಗಲುತ್ತೆ ವೆಚ್ಚ, ಅದನ್ನು ಫಲಾನುಭವಿಗಳು ಕೂಡ ಬ್ಯಾಂಕಲ್ಲಿ ಸಾಲ ಮಾಡಿ ಕೊಡ್ತಾರೆ ಸರ್ಕಾರಕ್ಕೆ. ಬಡ್ಡಿ ಕಟ್ಟೋದು ಜನನೇ. ಇಂಥ ಸಂದರ್ಭದಲ್ಲಿ ಕೂಡ ಅದನ್ನು ಬೇಗ ಮುಗಿಸುವಂತಹ ಜವಾಬ್ದಾರಿಯನ್ನು ತೋರಬೇಕಾಗಿದ್ದದ್ದು ಮಂತ್ರಿಗಳ ಕೆಲಸ. ಅದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. 13 ಕೋಟಿಗೂ ಮೀರಿ 12 ಕೋಟಿಗೂ ಮೀರಿ ಬಿಲ್ಲನ್ನು ಕೊಟ್ಟಿದ್ದಾರೆ. 2 ವರ್ಷದಿಂದ ಪೇಮೆಂಟ್ ಆಗಿಲ್ಲ ಅಂದರೆ ಯಾವ ಗುತ್ತಿಗೆದಾರರು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವೀಗಾಗಲೇ ಸಾಕಷ್ಟು ಬಾರಿ ಅವರು ಮಿಷನರಿಗಳನ್ನು ಒಯ್ತಾ ಇರಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಗಮನಕ್ಕೆ ತಂದರೆ ಕೂಡ ಅಧಿಕಾರಿಗಳಿಗೆ ಯಾವುದೇ ಪ್ರಯೋಜನ ಕೂಡ ಅದು ಆಗಲಿಲ್ಲ. ಅದು ವೇಗವನ್ನು ಪಡ್ಕೊಳೋದು ಯಾವಾಗ ಅನ್ನೋ ಒಂದು
ಯೋಚನೆ ಶುರುವಾಗಿದೆ. ಇನ್ನೂ ಹೆಚ್ಚು ಕಮ್ಮಿ ನನ್ನ ಅಂದಾಜು ಅದು 50% ಕಾಮಗಾರಿ 45% ಕಾಮಗಾರಿ ಉಳಿದಿದೆ ಅಂತೇಳಿ ಇಂಜಿನಿಯರ್ಗಳು ಅಧಿಕಾರಿಗಳು ಹೇಳುವಂಥದ್ದು. ಹೋಗಲಿ, ಈಗಾಗಲೇ ಪೂರ್ತಿ ಹಣ ಕೊಟ್ಟು ಎಷ್ಟೊಂದು 350-400 ಜನಕ್ಕೂ ಮೀರಿ ಅಲ್ಲಿ ವಾಸ ಇದ್ದಾರೆ ಈಗಾಗಲೇ. ಇವತ್ತು ಅವರದೇ ಕಾನೂನು ತಂದಿದ್ದಾರೆ ಸರ್ಕಾರದವರು, ರೆವಿನ್ಯೂ ಇಲಾಖೆಯಲ್ಲಿ ಖಾತಾದಾರರಿಗೆ ಈ ಖಾತಾ ಮಾಡಿಕೊಡ್ಬೇಕು ಅಂತ. ಅವರಿಗೆ ಈ ಖಾತೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಅದರಲ್ಲಿ ನಾನು ಆಯುಕ್ತರಿಗೆ 8-10 ಬಾರಿ ಕೂಡ ಹೆಚ್ಚು ಬಾರಿ ಈ ವಿಚಾರದಲ್ಲಿ ನಾನು ಮಾತನಾಡಿದ್ದೀನಿ. ಅವರು ನಾವು ಅಲ್ಲಿ ಕಳಿಸಿದ್ದೀವಿ, ಇಲ್ಲಿ ಕಳಿಸಿದ್ದೀವಿ, ಪ್ರಯತ್ನ ಪಡ್ತಾ ಇರೋದು ನಿಜ ಅಂತೇಳಿ ಹೇಳ್ತಾನೆ ಇದ್ದಾರೆ. ಈಗೇನಾಗಿದೆ, ಅದರಲ್ಲಿ ಗ್ರಾಮ ಪಂಚಾಯಿತಿಯವರು NOC ಕೊಡಬೇಕು, ಇದರ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಹೇಳ್ತಾರೆ ಆಯುಕ್ತರು. ಇದು ಯಾರ ಜವಾಬ್ದಾರಿ? ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಕೂತ್ಕೊಂಡು, ಜಿಲ್ಲಾ ಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಆ ಭೂಮಿಯ ಮಾಲೀಕತ್ವವನ್ನು ಕಾರ್ಪೊರೇಷನ್ ಅವರಿಗೆ ಕೊಡಿಸಿ